ಇವತ್ತು ಕುಲ್ಫಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಹಾಫ್ ಬೌಲ್ ಕ್ಯಾಶು ತೊಗೊಂಡಿದ್ದೀನಿ, ಗೋಡಂಬಿನ. ಅದನ್ನು ಹಾಲಲ್ಲಿ ನೆನೆಸಿಡಬೇಕಾಗತ್ತೆ. ಸೊ ಅದು ನೆನೆಸಿಟ್ಟಾಗೇನಾಗುತ್ತೆ, ಬೇಗ ನಾವು ಗ್ರೈಂಡ್ ಮಾಡಬೇಕಾದ್ರೆ ಪೇಸ್ಟ್ ನೀಟಾಗುತ್ತೆ. ಸರಿ, ಒಂದು ಕಡಾಯಿ ಇಟ್ಬಿಟ್ಟು ಇವಾಗ ಅದಕ್ಕೆ ಹಾಲು ಹಾಕ್ಕೊಳ್ಳೋಣ. ನಾನು ಇಲ್ಲಿ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಸೊ ಅರ್ಧ ಲೀಟ್ರು ಎರಡಿತ್ತು. ಈ ಕುಲ್ಫಿ ಮಾಡಬೇಕಂದ್ರೆ ನಾವು ಸ್ವಲ್ಪ ಗಟ್ಟಿ ಹಾಲಿಂದನೇ ಮಾಡಬೇಕಾಗತ್ತೆ. ನೀರು ಥರ ಇರೋ ಹಾಲಾದರೆ ಅದು ಅಷ್ಟು ಚೆನ್ನಾಗಿರಲ್ಲ. ಇದರೊಳಗೆ ಬ್ಲೂ ಪ್ಯಾಕೆಟ್ ಬರುತ್ತೆ, ಅದು ಸ್ವಲ್ಪ ನೀರಿರುತ್ತೆ ಹಾಲು. ಇದಾದರೆ ಸ್ವಲ್ಪ ಗಟ್ಟಿ ಬರುತ್ತೆ. ಆವಾಗ ಕುಲ್ಫಿನೂ ಸಹ ನೀಟಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಮತ್ತು ಸ್ವಲ್ಪ ಪಿಸ್ತಾ ಮತ್ತು ಗೋಡಂಬಿ ಇದು ಬಾದಾಮಿನೂ ತೊಗೊಂಡಿದ್ದೆ, ಅದು ಲಾಸ್ಟಲ್ಲಿ ಡೆಕೋರೇಷನ್ಗೆ. ಸರಿ, ಅದೇನು ನೆನೆಸಿಟ್ಕೊಂಡಿದ್ನಲ್ಲ ಆ ಕ್ಯಾಶನ್ನ, ಅದನ್ನೆಲ್ಲ ಸಹ ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು ಇದಿದೆ, ಟಿಪ್ಸ್ ಇದೆ, ಏನಕ್ಕೆ ಆ ಥರ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು ಕೊನೆಯ ತನಕ ನೋಡಿ ಈ ವಿಡಿಯೋನ. ಸರಿ, ಈಗ ಹಾಲು ಕಾಯ್ತಾ ಇದೆಯಲ್ಲ ನೋಡಿ, ಹಾಲೆಲ್ಲ ಕುದಿ ಬಂತು. ಸೊ ಈ ಟೈಮಲ್ಲಿ ಏನು ಮಾಡಬೇಕು, ನಾವು ಯಾಲಕ್ಕಿ ಹಾಕೋಬೇಕಾಗತ್ತೆ, ಪುಡಿ ಮಾಡಿ ಸ್ವಲ್ಪ ಅದಕ್ಕೆ. ಅದಾದಮೇಲೆ ಕೇಸರಿ ಹಾಕೋಬೇಕು, 1/4 ಟೇಬಲ್ ಸ್ಪೂನು. ಇದು ಹಾಕೋದ್ರಿಂದ ಸ್ವಲ್ಪ ಲೈಟಾಗಿ ಕಲರು ಚೇಂಜ್ ಆಗುತ್ತೆ, ತುಂಬ ಆಗಲ್ಲ, ಲೈಟಾಗಿ ಸ್ವಲ್ಪ ಆಗುತ್ತೆ. ಸರಿ, ಕೇಸರಿ ಹಾಕ್ಕೊಂಡು ಇದನ್ನ ನಾವು ನೀಟಾಗಿ ಹಾಗೆ ತಿರುಗಿಸ್ಬೇಕು, ಕೈ ಬಿಡಬಾರ್ದು, ಗಂಟೆ ಏನೂ ಆಗಬಾರ್ದು, ಆ ರೀತಿ ತಿರುಗಿಸ್ಕೋಬೇಕಾಗತ್ತೆ. ಈಗ ಅದೇನು ಕ್ಯಾಶು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಅದು ಸಹ ಇವಾಗ ಹಾಕ್ಕೊಳ್ತೀನಿ. ಇದು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ಅದು ಗಟ್ಟಿ ಆಗುತ್ತೆ, ಅದರಿಂದ ಇದು ಹಾಕ್ಕೊಳ್ತೀವಿ ನೋಡಿ. ಆ ಲಾಸ್ಟಲ್ಲೆಲ್ಲ ಮಲೈ ಥರ ಅಂದರೆ ಇದು ಕೆನೆ ಕಟ್ಕೊಳ್ತಾ ಇರುತ್ತಲ್ಲ ಹಾಲಿಂದು, ಅದನ್ನೆಲ್ಲ ಸಹ ಸ್ಪೂನ್ ಮುಖಾಂತರ, ಸ್ಪ್ಯಾಚುಲರ್ ಮುಖಾಂತರ ನೀಟಾಗಿ ತಗೊಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಹಿಂಡಲ್ಲಿ ಎಡ್ಜಲ್ಲೆಲ್ಲ. ಸೊ ನೀಟಾಗಿ ಈ ಥರ ಸ್ಪೂನ್ ಮುಖಾಂತರ ಎಲ್ಲ ಕ್ಲೀನಾಗಿ ತೆಗೆದು ಅದರೊಳಗೆ ಹಾಕೋಬೇಕು. ಇದೇ ಟೇಸ್ಟ್, ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ ಕೆನೆ ಜಾಸ್ತಿ ಬಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ಚೆನ್ನಾಗಿ ಕಾಯಬೇಕು. ಈಗ ಒಂದು 70% ಆಗೋವರೆಗೂ ನಾವು ನೀಟಾಗಿ ಕೈ ಬಿಡ್ದಂಗೆ ಇದೇ ಥರನೇ ನಾವು ನೀಟಾಗಿ ತಿರುಗಿಸ್ಕೋಬೇಕು. ಸೊ ಹಾಲು ಬಂದುಬಿಟ್ಟು ಈಗ 1 ಲೀಟ್ರ್ ಹಾಕಿರ್ತಾನಲ್ಲ, ಅದು ಕಮ್ಮಿ 100%ಇಂದ 70%ವರೆಗೂ ಕಮ್ಮಿ ಆಗ್ತಾ ಬರಬೇಕು. ಆ ಕಮ್ಮಿ ಆಗ್ತಾ ಇದ್ದಂಗೆ ನೋಡಿ, ಈ ಥರ ಸೌಟಿಂದ ಗಟ್ಟಿ ಆಗಿ ಎಲ್ಲ ಅದ್ರ ಮೇಲೆ ಕೂತ್ಕೊಂಡಿದೆಯಲ್ಲ, ನಾನೊಂದು ಬೆರಳಿಂದ ಹಿಂಗೆ ಅದನ್ನ ನಾನು ಇದು ಮಾಡಿದೆ ನೋಡಿ, ಅವಾಗ ಕಾಣುತ್ತೆ ಸ್ಪೂನ್ ಹತ್ರ. ಸೊ ಗಟ್ಟಿ ಆಗ್ತಾ ಇರಬೇಕು, ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಗಟ್ಟಿ ಆದಮೇಲೆ ಸರಿ, ಈಗ ಇದು ಮೀಡಿಯಮ್ ಫ್ಲೇಮಿಂದನೇ ಈ ಥರ ಮಾಡಬೇಕು, ತುಂಬಾ ಜಾಸ್ತಿ ಇದು ಮಾಡಬಾರ್ದು, ಉರಿ ಕೊಡಬಾರ್ದು. ಸರಿ, ಇದು ಆಫ್ ಮಾಡಿಕೊಂಡು ಒಂದು ಸಜ್ಜೆ ಮೇಲೆ ಇಟ್ಕೊಂಡು ಇದನ್ನ ಕಡಾಯಿನ, ಅದಕ್ಕೆ ನಾನು ಬೆಲ್ಲ ಯೂಸ್ ಮಾಡ್ತೀನಿ. ಸಕ್ಕರೆ ಏನೂ ಯೂಸ್ ಮಾಡೋಕ್ಕೆ ಹೋಗಲ್ಲ, ಕೆಲವ್ರಿಗೆ ಶುಗರ್ ಅಂದರೆ ಅಷ್ಟು ಇಷ್ಟಪಡಲ್ಲ, ಜಾಸ್ತಿ ಶುಗರ್ ಥರ ಇರುತ್ತೆ. ಸೊ ಇದು ನಾನು ಬಂದುಬಿಟ್ಟು ಇದು ಬೆಲ್ಲ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಕಲರು ಸಹ ಕೊಡುತ್ತೆ ಬೆಲ್ಲ ಹಾಕೋದು. ಸರಿ, ಇದೆಲ್ಲ ಕೂಲ್ ಆದಮೇಲೆ, ತಣ್ಣಗಾದಮೇಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. 1 ರೌಂಡು, ಜಾಸ್ತಿ ರೌಂಡ್ ಮಾಡಬಾರ್ದು, 1 ರೌಂಡ್ ಗ್ರೈಂಡ್ ಮಾಡಿದ್ರೆ ಸಾಕು. ಸರಿ, ಅದೆಲ್ಲ ಇದಾದಮೇಲೆ ಸ್ವಲ್ಪ ತಣ್ಣಗಾಗಬೇಕು. ಸೊ ಅದು 1-2 ನಿಮಿಷ ಫ್ರಿಜ್ಜಲ್ಲೂ ಇಟ್ಟಿದೆ. ತಣ್ಣಗಾದಮೇಲೆ ಮತ್ತು ನಾವೇನು ಮಾಡಬೇಕು, ಈ ಥರ ಎಲ್ಲ ಮೌಲ್ಡ್ ಬರುತ್ತೆ, ಅದಕ್ಕೇ ಕುಲ್ಫಿ ಮೌಲ್ಡ್ ಅಂತ ಸಿಗುತ್ತೆ, ಅಮೆಝಾನಲ್ಲಿ, ಮೀಶೋನಲ್ಲಿ ಸಿಗುತ್ತೆ. ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ಸೊ ಇದಕ್ಕೆಲ್ಲ ಈ ಥರ ಹಾಕಿ ಇಟ್ಕೋಬೇಕಾಗತ್ತೆ. ನೀಟಾಗಿ ಒಂದೊಂದಕ್ಕೂ ನೀಟಾಗಿ ಹಾಕ್ಬಿಟ್ಟು ಇದಕ್ಕೆ ನಾವೆಲ್ಲ ಕ್ಲೋಸ್ ಮಾಡಿ ಫ್ರೀಜರಲ್ಲಿ ಒಂದು ನೈಟ್ ಫುಲ್ಲು ಇಡಬೇಕಾಗುತ್ತೆ, ಅದು ಗಟ್ಟಿಗೆ ಆಗಬೇಕಲ್ವ. ನಾವು ಹೊರಗಡೆ ಪರ್ಚೇಸ್ ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಬರೋಬ್ಬರಿ 12ರಿಂದ 14 ಐಸ್ ಕ್ರೀಮ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ಹೊರಗಡೆ ಹೇಗೆ ಸಿಗುತ್ತೆ ಅದೇ ಥರ ಸಿಗುತ್ತೆ, ಬಟ್ ಇಲ್ಲಿ ನಾವು ಮನೇಲಿ ಮಾಡೋದ್ರಿಂದ ಪ್ಯೂರಾಗಿ ಸಿಗುತ್ತೆ. ಸೊ ನೋಡಿ, ನಾವು ಆ ಮೋಲ್ಡ್ ಇಲ್ಲ ಅನ್ನೋರು ಬೇಕಾದ್ರೆ ಈ ಥರ ಗ್ಲಾಸಲ್ಲೂ ಸಹ ಹಾಕೋಬೋದು. ಈ ಕಾಫಿ ಗ್ಲಾಸ್ ಕುಡಿಯೋದಾಗಲಿ, ಈ ಥರ ಗ್ಲಾಸು ಅದ್ರ ಮೇಲೆ ನೀಟಾಗಿ ಕ್ಲೋಸ್ ಮಾಡಬೇಕು, ಯಾವ್ದಾರ ಬಟರ್ ಪೇಪರು, ಇಲ್ಲ ನಾನು ನಾರ್ಮಲ್ ಪೇಪರಲ್ಲಿ ಮಾಡ್ತಾಯಿದ್ದೀನಿ ನೋಡಿ, ನಾರ್ಮಲ್ ಕವರ್, ಇದು ನಾರ್ಮಲ್ ಕವರಲ್ಲಿ ಮಾಡ್ತಾಯಿದ್ದೀನಿ, ಇಲ್ಲ ಹಾಲಿನ ಕವರಲ್ಲೂ ಮಾಡ್ಬೋದು. ನಾನು ತೋರಿಸ್ತಾ ಇದ್ದೀನಿ. ಈಗ ಮನೆಗಳಲ್ಲಿ ಕೆಲವ್ರು ಮನೇಲಿ ಈಗ ಮೋಲ್ಡ್ ತೊಗೊಳಕ್ಕಾಗಲ್ಲ, ಹಾಗಾಗಿ ಈ ಥರನೂ ನಾವು ಮಾಡ್ಕೋಬೋದು. ಸೊ ಟೈಟಾಗಿ ಹೇರ್ ಹೋಗ್ದಂಗೆ ನೀಟಾಗಿ ಕವರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಚಾಕು ಮುಖಾಂತರ ಸ್ವಲ್ಪ ಅದನ್ನು ಸ್ಕ್ರ್ಯಾಚ್ ಮಾಡಿ ಅದರೊಳಗಡೆ ಇದು ಸ್ಟಿಕ್ ಐಸ್ ಕ್ರೀಮ್ದು ಇಡ್ತಾಯಿದ್ದೀನಿ. ಸೊ ನೋಡಿ, ಇನ್ನೊಂದು ಕಾಫಿ ಕುಡಿಯೋ ಗ್ಲಾಸ್ಗೂ ಸಹ ಇದೇ ಥರ ಹಾಕ್ಕೊಂಡು ಕವರ್ನ, ಹಾಲಿನ ಕವರ್ ಮುಚ್ಚಿಬಿಟ್ಟು, ಒಂದು ಸ್ಪೂನು, ಇವಾಗ ಅದೂ ಸಿಗಲ್ಲ ಅನ್ಸುತ್ತೆ, ಒಂದೊಂದು ಸಲ ಸಿಕ್ಕಿರಲ್ಲ, ಆ ಟೈಮಲ್ಲಿ ಹಿಂಗೆ ಇಟ್ಬಿಟ್ಟು, ಸೊ ಇದನ್ನೆಲ್ಲ ಓವರ್ನೈಟು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಈ ಥರ ಇಟ್ಬಿಟ್ಟು 1 ಡೇ ಆದಮೇಲೆ, ಸೊ ಇವಾಗ ಅದನ್ನು ತೆಗೆದ್ಬಿಟ್ಟು ನೆಕ್ಸ್ಟ್ ಡೇ ಬಂದುಬಿಟ್ಟು ನೋಡಿ, ಅದು ತುಂಬ ಗಟ್ಟಿಯಾಗಿರುತ್ತೆ, ಐಸ್ ಫಾರ್ಮ್ ಎಲ್ಲ ಆಗಿರುತ್ತಲ್ವ. ಸೊ ನೋಡಿ, ಅದು ಹಿಂದೆ ಫುಲ್ಲು ಐಸ್ ಕಟ್ಕೊಂಬಿಟ್ಟಿರುತ್ತೆ. ಸೊ ಒಳಗಡೆ ಏನೂ ಆಗಿರಲ್ಲ, ಯಾಕಂದರೆ ನಾವು ಕ್ಲೋಸ್ ಮಾಡಿರ್ತೀವಲ್ಲ ಅದರಿಂದ. ಸೊ ಇದನ್ನು ನಾವು ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ, ಆ ನೀರಲ್ಲಿ ಸ್ವಲ್ಪ ಅದನ್ನು ಹೆಜ್ಬಿಟ್ಟು ಇದನ್ನು ಮೋಲ್ಡನ್ನು, ಆಮೇಲೆ ನಾವು ಈ ಥರ ತೆಗೆದ್ರೆ ಈಸಿಯಾಗಿ ರೊಟೇಟ್ ಮಾಡಿ ಈಸಿಯಾಗಿ ಬಂದುಬಿಡುತ್ತೆ ಎಲ್ಲ. ಸೊ ನಾವು ಕವರ್ ಏನಕ್ಕೆ ಈ ಥರ ಹಾಕ್ತೀವಿ ಅಂತ, ನಾವು ಕವರ್ ಹಾಕದೆ ಹಾಗೇ ಇಟ್ಬಿಟ್ರೆ ಫ್ರಿಜ್ಜಲ್ಲಿ ಏನಾಗುತ್ತೆ, ಫ್ರಿಜ್ಜಲ್ಲಿ ಒಳಗಡೆ ಎಲ್ಲ ಒಂಥರ ಮಂಜುಗಡ್ಡೆ, ಐಸ್ ಗಡ್ಡೆ ಕಟ್ಬಿಡುತ್ತೆ, ಅವಾಗ ಚೆನ್ನಾಗಿರಲ್ಲ, ಐಸ್ ಕ್ರೀಮ್ ಥರ ಅಷ್ಟು ಅನಿಸಲ್ಲ. ಈ ಥರ ಕವರ್ ಹಾಕೋದ್ರಿಂದ ಏನಾಗಿರುತ್ತೆ, ಎಲ್ಲ ಮಂಜುಗಡ್ಡೆ ಎಲ್ಲ ಅದೇನಿದಿರುತ್ತೆ ಅದೆಲ್ಲ ಮೇಲೆ ಕವರ್ ಮೇಲಿರುತ್ತೆ ಹೊರತು
ಕವರ್ ಒಳಗಡೆ ಏನೂ ಆಗೋಲ್ಲ. ಆ ಗ್ಲಾಸ್ ಒಳಗಡೆ ನೋಡಿ, ಆ ಗ್ಲಾಸನ್ನು ಸಹ ನೀರೊಳಗಡೆ ಈ ಥರ ಡಿಪ್ ಮಾಡಿಬಿಟ್ಟು ಕೈಯಿಂದ ಸ್ವಲ್ಪ ರೊಟೇಟ್ ಮಾಡ್ಕೊಳ್ತೀನಿ ಗ್ಲಾಸ್ನ. ಆವಾಗ ಒಳಗಡೆ ಸ್ವಲ್ಪ ಲೂಸಾಗಿ ಸೊ ನೀಟಾಗಿ ಎಲ್ಲ ಐಸ್ ಬರುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮನೇಲಿ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಕುಲ್ಫಿ ಅಂದರೆ ಯಾರಿಗೆ ಇಷ್ಟ ಇರೋಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ. ಚಿಕ್ಕ ಮಕ್ಕಳಲ್ಲಂತೂ ಕುಲ್ಫಿ ಅಂದರೆ ಅಷ್ಟು ಪಂಚಪ್ರಾಣ. ಯಾವಾಗಲೂ ಕುಲ್ಫಿ ತಿಂತಾನೇ ಇದ್ದೆ ನಾನು. ಸೊ ಇವಾಗ ಸ್ವಲ್ಪ ಕಮ್ಮಿ ಮಾಡೀನಿ ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ತುಂಬಾ ವಾರಕ್ಕೆ ಒಂದು 2-3 ಸಲ ಕುಲ್ಫಿ ತಿಂತಾಯಿದ್ದೆ, ಅಷ್ಟು ಇಷ್ಟ. ಯಾವಾಗಾದ್ರು ರಜಾ ಇರೋ ಟೈಮಲ್ಲಿ, ಎಲ್ಲರೂ ಮನೇಲಿ ಇರೋ ಟೈಮಲ್ಲಿ ಈ ರೀತಿ ಮಾಡಿ, ಸಂಡೇ ಎಲ್ಲರೂ ಇರ್ತಾರಲ್ಲ ಆವಾಗ ಹೊರಗಡೆ ಹೋಗಿ 200-300 ಕೊಟ್ಟು ತಿನ್ನೋ ಬದಲು ಒಂದು 100 ರೂಪಾಯಿ ಒಳಗಡೆ ಮುಗ್ದೋಗುತ್ತೆ. ಅರ್ಧ ಲೀಟ್ರಲ್ಲಿ ಮಾಡಿಕೊಂಡು ಸಾಕಾಗತ್ತೆ. ಒಂದು 50 ರೂಪಾಯಲ್ಲೂ ಮುಗ್ದೋಗುತ್ತೆ ಈ ಥರ ಮಾಡಿದ್ರೆ. ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ. ಸೊ ಈ ಥರ ಬರುತ್ತೆ. ಆ ಗ್ಲಾಸಲ್ಲಿ ಇತ್ತಲ್ಲ ಅದನ್ನ ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಸೊ ಮೋಲ್ಡಲ್ಲಿ ಈ ಥರ ಬರುತ್ತೆ ನೀಟಾಗಿ ಪಕ್ಕ ಕ್ಲಿಯರಾಗಿನೂ. ಸರಿ, ಇವಾಗ ಅದಕ್ಕೊಂದು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಮೇಲೆ ಆ ಕೇಸರ್ ಇದಿರುತ್ತಲ್ಲ ಅದು ಹಾಕ್ಬಿಟ್ಟು, ಆಮೇಲೆ ಏನು ನಾನು ಪಿಸ್ತಾ ಮತ್ತು ಬಾದಾಮನ್ನ ಚೂರು ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ, ಅದು ಸಹ ಇದ್ರ ಮೇಲೆ ಉದುರಿಸ್ದೆ. ಸೊ ಇವಾಗ ನೋಡಿ ಯಾವ ರೀತಿ ಇದೆ, ಸೇಮ್ ನಾವು ಹೊರಗಡೆ ಹೆಂಗೆ ತೊಗೊಂಬಂದು ತಿಂತೀವಿ ಹಂಗೆ ಇರುತ್ತೆ. ಸರಿ, ಈ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ಸ್ ಎಲ್ಲರಿಗೂ.